ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತು, ಅದರಲ್ಲೂ ವಿಶೇಷವಾಗಿ ಪಶ್ಚಿಮದ ಜಗತ್ತು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದ SCO ಸಮ್ಮೇಳನ ಚೈನಾದ ಟ್ಯಾನ್ಜಿನ್ನಲ್ಲಿ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಡುವೆ ದ್ವಿಪಕ್ಷೀಯ ಮಾತುಕತೆಗಳು ನಡೆದಿವೆ. ಆನೆ ಮತ್ತು ಡ್ರ್ಯಾಗನ್ ಒಂದಾಗೋದು ವಿಶ್ವದ ದೃಷ್ಟಿಯಿಂದ ತುಂಬ ಮಹತ್ವವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಿರುವ ಶಿ ಜಿನ್ಪಿಂಗ್, ಜಗತ್ತಿನ 2 ಅತಿದೊಡ್ಡ ಜನಸಂಖ್ಯೆ ಇರುವ ದೇಶಗಳು ಹಾಗೂ 2 ಗ್ಲೋಬಲ್ ಸೌತ್ ದೇಶಗಳು ಸ್ನೇಹದಿಂದ ಇರಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದ್ದಾರೆ. ಹಾಗೆ ದ್ವಿಪಕ್ಷೀಯ ವಿಶ್ವಾಸ, ಗೌರವ ಹಾಗೂ ಸೂಕ್ಷ್ಮತೆಗಳ ಆಧಾರದ ಮೇಲೆ 2 ದೇಶಗಳ ಸಂಬಂಧಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ ಅಂತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹಾಗಾದರೆ ಈ ಸಮ್ಮೇಳನದ ಮಹತ್ವ ಏನು? ಇದು ಭಾರತ ಮತ್ತು ಚೈನಾ ನಡುವಿನ ಸಂಬಂಧಗಳ ಸುಧಾರಣೆಗೆ ನಾಂದಿ ಹಾಡುತ್ತಾ? ಅಮೆರಿಕ ಸೇರಿದಂತೆ ಜಗತ್ತು ಈಗ ಚೈನಾದಲ್ಲಿ ನಡೀತಿರೋ ಸಮ್ಮೇಳನದ ಕಡೆಗೆ ದೃಷ್ಟಿ ನೆಟ್ಟಿರೋದು ಯಾಕೆ? ಮತ್ತು ಅಲ್ಲಿ ಕೂಡ ನಾವು ಮೈತ್ರಿ ಧರ್ಮವನ್ನು ಕಾಪಾಡಿಕೊಳ್ತೀವಿ ಅನ್ನೋ ಸಂದೇಶವನ್ನು ಮೋದಿ ಕೊಡ್ತಾ ಇರೋದು ಹೇಗೆ? ಬನ್ನಿ ನೋಡೋಣ. ಗೆಳೆಯರೆ, 7 ವರ್ಷಗಳ ನಂತರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಚೈನಾಗೆ ಭೇಟಿ ಕೊಟ್ಟಿದ್ದಾರೆ. ಅದರಲ್ಲೂ ಸಾಮಾನ್ಯವಾಗಿ ಪ್ರತಿ ಬಾರಿಯ SCO ಸಮ್ಮೇಳನದ ಸಂದರ್ಭದಲ್ಲೂ ಸಂಸತ್ ಅಧಿವೇಶನಗಳ ಕಾರಣವನ್ನು ಕೊಟ್ಟು ಸಮ್ಮೇಳನದಿಂದ ಉದ್ದೇಶಪೂರ್ವಕವಾಗಿ ದೂರ ಉಳಿತಾ ಇದ್ದ ಮೋದಿ ಈ ಬಾರಿ ಅಮೆರಿಕದ ಒತ್ತಡಗಳ ಹಿನ್ನೆಲೆಯಲ್ಲಿ ಅಮೆರಿಕಾಗೆ ಭಾರತದ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಸೋ ಸಲುವಾಗಿ ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಇತ್ತೀಚೆಗೆ ಭಾರತ ಮತ್ತು ಚೈನಾದ ಸಂಬಂಧಗಳು ಮತ್ತು ಅದರ ಮಹತ್ವದ ಕುರಿತು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೊಂದು ರಹಸ್ಯ ಪತ್ರವನ್ನು ಬರೆದಿದ್ದರು. ಆ ಪತ್ರವನ್ನು ಪ್ರಧಾನಿ ಮೋದಿ ಅವರಿಗೆ ತಲುಪಿಸಲಾಯಿತು. ಆನಂತರ NSA ಅಜಿತ್ ದೋವಲ್ ಚೈನಾ ಭೇಟಿ, ಚೈನಾದ ವಿದೇಶಾಂಗ ಸಚಿವರ ಭಾರತ ಭೇಟಿ ಎಲ್ಲ ನಡೆದು ಭಾರತ ಮತ್ತು ಚೈನಾ ನಡುವೆ ಗಡಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳುವ ಮಾತುಕತೆಗಳೂ ಶುರುವಾಗಿ ಕಡೆಗೆ ಮೋದಿ ಚೈನಾಗೆ ಭೇಟಿ ಕೊಡೋದಕ್ಕೆ ಒಪ್ಪಿದರು ಅಂತ ಕೂಡ ಒಂದಷ್ಟು ಮೂಲಗಳು ಹೇಳ್ತಾ ಇವೆ. ಇಲ್ಲಿ ಕಾರಣ ಏನೇ ಇದ್ದರೂ ಮೋದಿ ಹಾಗೂ ಶಿ ಮಾತುಕತೆಗಳು ಜಾಗತಿಕವಾಗಿ ಅತ್ಯಂತ ಕುತೂಹಲಕ್ಕಂತೂ ಕಾರಣ ಆಗ್ತಾ ಇವೆ. ಇಲ್ಲಿ ಭಾರತ ಮತ್ತು ಚೈನಾ ಎರಡೂ ಕೂಡ ಜಗತ್ತಿನ ಅತಿದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವ 2 ದೇಶಗಳು. ಚೈನಾ ಜಾಗತಿಕ ಫ್ಯಾಕ್ಟರಿ ಅಂತ ಗುರುತಿಸ್ಕೊಂಡಿದೆ, ಭಾರತ ಜಾಗತಿಕ ಟ್ಯಾಲೆಂಟ್ ಹಬ್ ಅಂತ ಕರೆಸ್ಕೊಳ್ತಾ ಇದೆ, ಜೊತೆಗೆ ಅತಿ ಹೆಚ್ಚು ಮ್ಯಾನ್ ಪವರ್ ಇರೋ ದೇಶ ಅಂತ ಕೂಡ ಗುರುತಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ ಕೂಡ ಭಾರತ. ಹೀಗಾಗಿ ಅತಿದೊಡ್ಡ ಉತ್ಪಾದಕ ದೇಶಕ್ಕೆ ಅತಿದೊಡ್ಡ ಮಾರುಕಟ್ಟೆ ದೇಶ ಅನ್ನೋದು ಮುಖ್ಯ ಆಗುತ್ತೆ. ಸೊ ಭಾರತ ಮತ್ತು ಚೈನಾಗಳು ಒಂದಾದರೆ ಅಮೆರಿಕಾನ ಎದುರಿಸೋದು ಸುಲಭ ಅಂತ ಚೈನಾ ಭಾವಿಸ್ತಾ ಇದೆ. ಇನ್ನು ಇಡೀ ಜಗತ್ತಿನ ಮೇಲೆ ಟ್ಯಾರಿಫ್ ಹೇರ್ತಾ ಜಾಗತಿಕ ವ್ಯಾಪಾರ ಸಂಪರ್ಕದ ಸೇತುವೆಗಳನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕತ್ತರಿಸ್ತಾ ಹೋಗ್ತಾ ಇರುವಾಗ ಚೈನಾ ಆಯೋಜಿಸಿರುವ ಈ SCO ಸಮ್ಮೇಳನ ಅತ್ಯಂತ ಮಹತ್ವವನ್ನು ಕೂಡ ಪಡ್ಕೊಳ್ತಾ ಇದೆ. ಅದರಲ್ಲಿ ಭಾರತದ ಪ್ರಧಾನಿ ಮೋದಿ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್, ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್, ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್, ಬೆಲಾರೂಸ್ನ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕಶೆಂಕೋ, ಕಜಕಿಸ್ತಾನದ ಅಧ್ಯಕ್ಷ ಕಾಸಿಮ್ ಜೊಮಾರ್ಟ್ ಟೋಕಾಯೇವ್, ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್, ಕಿರ್ಗಿಸ್ತಾನದ ಅಧ್ಯಕ್ಷ ಸದ್ಯಾರ್ ಜಪರೋವ್ ಮತ್ತು ತಜಿಕಿಸ್ತಾನದ ಅಧ್ಯಕ್ಷ ಇಮಾಮ್ ಆಲಿ ರಹಮಾನ್ ಮುಂತಾದವರು ಈ ಸಮ್ಮೇಳನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೇ SCO ಸಮ್ಮೇಳನ ಅನ್ನೋದು ಜಾಗತಿಕ ಕುತೂಹಲದ ಕೇಂದ್ರ ಬಿಂದು ಆಗ್ತಾ ಇರೋದು ಮತ್ತು ಸಮ್ಮೇಳನದ ಅಂತ್ಯದಲ್ಲಿ ಯಾವ ರೀತಿಯ ಜಂಟಿ ಹೇಳಿಕೆ ಹೊರಬೀಳಲಿದೆ ಅನ್ನೋ ಬಗ್ಗೆ ಪಶ್ಚಿಮದ ಜಗತ್ತು ಅತ್ಯಂತ ಆಸಕ್ತಿಯಿಂದ ನೋಡ್ತಾ ಇರೋದು. ಗೆಳೆಯರೆ, ಇಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಈ ಬಾರಿಯ ಸಮ್ಮೇಳನದ ಕೇಂದ್ರ ಬಿಂದು. ಈ ಸಮ್ಮೇಳನ 2ನೇ ಬಾರಿಗೆ ಸೋವಿಯತ್ ಯೂನಿಯನ್ ಕಾಲದ ಶಕ್ತಿಯನ್ನ, ಜಾಗತಿಕ ಪ್ರಭಾವ ಮತ್ತು ಬೆಂಬಲವನ್ನು ರಷ್ಯಾಗೆ ಸಿಗುವ ಹಾಗೆ ಏನಾದರೂ ಮಾಡುತ್ತಾ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಜನ ಗಮನಿಸ್ತಾ ಇದ್ದಾರೆ. ಹಾಗೆ ಚೈನಾ ಹಳೆಯ ಸೋವಿಯತ್ ಜಾಗವನ್ನು ಆಕ್ರಮಿಸಿಕೊಂಡು ಅಮೆರಿಕದ ವಿರುದ್ಧ ಜಾಗತಿಕ ಶಕ್ತಿಯಾಗಿ ತಾನು ಬೆಳೀತಿರೋದನ್ನ ತೋರಿಸ್ಕೊಳ್ಳೋದಕ್ಕೆ ಕೂಡ ಈ ಸಮ್ಮೇಳನವನ್ನು ಬಳಕೆ ಮಾಡಿಕೊಳ್ತಾ ಇದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅನ್ನೋದು ಒಟ್ಟು 10 ಸದಸ್ಯ ದೇಶಗಳನ್ನು ಹೊಂದಿರುವ ಒಂದು ಸಂಘಟನೆ. 1996ರಲ್ಲಿ ಶಾಂಘೈ 5 ಹೆಸರಲ್ಲಿ ಚೈನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ರಷ್ಯಾ ಮತ್ತು ತಜಿಕಿಸ್ತಾನಗಳು ಸೇರಿ ಈ ಸಂಘಟನೆಯನ್ನು ಮಾಡಿಕೊಳ್ಳುತ್ತವೆ. ಮುಂದೆ 2001ರ ಜೂನ್ 15ನೇ ತಾರೀಕು ಈ ಸಂಘಟನೆಗೆ ಉಜ್ಬೇಕಿಸ್ತಾನ್ ಸೇರ್ಪಡೆ ಆಗುತ್ತೆ. ಆ ನಂತರ ಶಾಂಘೈ 5 ಅನ್ನೋದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಆಗಿ ಬದಲಾಗುತ್ತೆ. ಇನ್ನು 2017ರಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಇದರ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತವೆ. 2023ರಲ್ಲಿ ಇರಾನ್ ಸೇರ್ಪಡೆ ಆಗುತ್ತೆ. 2024ರಲ್ಲಿ ಬೆಲಾರೂಸ್ ಈ ಸಂಘಟನೆಯ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ. ಈಗ ಇದು ವಿಶ್ವದ ಅತಿದೊಡ್ಡ ಪ್ರಾದೇಶಿಕ ಸಂಘಟನೆ ಅನ್ನಿಸ್ಕೊಳ್ತಾ ಇದೆ. ಭೌಗೋಳಿಕವಾಗಿ ಯುರೇಷಿಯಾದ ಒಟ್ಟು 65% ಪ್ರದೇಶ ಹಾಗೆ ಇಡೀ ವಿಶ್ವದ 24% ಪ್ರದೇಶವನ್ನು ಈ ಸಂಘಟನೆ ಪ್ರತಿನಿಧಿಸ್ತಾ ಇದೆ. ಹಾಗೆ ಜಗತ್ತಿನ ಒಟ್ಟು ಜನಸಂಖ್ಯೆ ಪೈಕಿ 42% ಜನ ಈ ಶಾಂಘೈ ಕೋಆಪರೇಷನ್
ಆರ್ಗನೈಸೇಷನ್ನ ಸದಸ್ಯ ರಾಷ್ಟ್ರಗಳಲ್ಲಿದ್ದಾರೆ. ಇನ್ನು 2024ರ ಹಣಕಾಸು ವರ್ಷದ ಲೆಕ್ಕಾಚಾರಗಳ ಪ್ರಕಾರ ಈ ಸದಸ್ಯ ದೇಶಗಳ ಒಟ್ಟು ಜಿಡಿಪಿ ವಿಶ್ವದ ಜಿಡಿಪಿಯಲ್ಲಿ 36%ರಷ್ಟಿದೆ. ಚೈನಾ ಮತ್ತು ರಷ್ಯಾಗಳು ನೇತೃತ್ವವನ್ನು ವಹಿಸಿರುವ ಈ ಕೂಟವನ್ನ ಪಶ್ಚಿಮ ದೇಶಗಳ ವಿರುದ್ಧ ರಚನೆಯಾದ ಕೂಟ ಅಂತಲೇ ಅಮೆರಿಕ ಭಾವಿಸುತ್ತೆ. ಇನ್ನು ಈ ಬಾರಿಯ ಸಮ್ಮೇಳನ ಅತ್ಯಂತ ಮಹತ್ವವನ್ನು ಪಡ್ಕೊಳ್ತಾ ಇರೋದಕ್ಕೆ ಕಾರಣ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ, ಅದು ಕೂಡ ಅಮೆರಿಕ ಜೊತೆಗಿನ ಮುನಿಸನ್ನ ಹೊತ್ತು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು. ಗೆಳೆಯರೆ, ಇಲ್ಲಿ ಭಾರತ ಯಾವತ್ತೂ ಯಾರದ್ದೋ ಪರ ಅಥವಾ ಯಾರದ್ದೋ ವಿರುದ್ಧ ಅನ್ನೋ ನಿಲುವಿಗೆ ಅಂಟಿಕೊಂಡ ದೇಶ ಅಲ್ಲ. ನಮ್ಮದು ಮೊದಲಿಂದಲೂ ಆಲಿಪ್ತ ನೀತಿ. ಅದು ಸಾಕಷ್ಟು ಬಾರಿ ಅನುಕೂಲಗಳನ್ನು ಭಾರತಕ್ಕೆ ಮಾಡಿಕೊಟ್ಟಿದೆ. ಹಾಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೆ ಕೂಡ ಅದು ಕಾರಣ ಆಗಿದೆ. ಹೀಗಾಗಿನೇ SCO, ಬ್ರಿಕ್ಸ್ ಮುಂತಾದ ಚೈನಾ ರಷ್ಯಾದ ಕೂಟಗಳಲ್ಲಿ ಭಾರತ ಭಾಗಿಯಾದರೂ ಕೂಡ ಪಶ್ಚಿಮದ ವಿರುದ್ಧದ ನಿಲುವು ನಿರ್ಧಾರಗಳಿಂದ ದೂರಾನೇ ಉಳಿತಾ ಬರ್ತಾ ಇತ್ತು. ಇನ್ನು ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧಗಳು ಎಷ್ಟೇ ಚೆನ್ನಾಗಿದ್ರೂ ಕೂಡ ಚೈನಾ ಜೊತೆ ಭಾರತಕ್ಕೆ ಯಾವತ್ತೂ ಒಂದು ವಿಶ್ವಾಸಾರ್ಹ ಸಂಬಂಧ ಅಂತ ಬೆಳಿಲಿಲ್ಲ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ. ಹೀಗಾಗಿ ಈಗ SCO ಸಮ್ಮೇಳನದಲ್ಲಿ ಭಾರತ ಯಾವ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಈ ಸಮ್ಮೇಳನ ಭಾರತ ಮತ್ತು ಚೈನಾ ನಡುವಿನ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಕ್ಕೆ ವೇದಿಕೆ ಒದಗಿಸಬಹುದು. ಎರಡೂ ದೇಶಗಳ ನಡುವಿನ ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಿಕೊಳ್ಳುವ ಬಗ್ಗೆ ಇಬ್ಬರೂ ನಾಯಕರು ಒಂದು ನಿರ್ಧಾರಕ್ಕೆ ಬಂದು ಆ ಬಗ್ಗೆ ಕಾರ್ಯಪ್ರವೃತ್ತರಾಗಬಹುದು. ಆದರೆ ಅದು ಕೂಡ ಒಂದೇ ಬಾರಿ ಮುಗಿದು ಹೋಗೋ ಥರದ್ದಲ್ಲ. ಇನ್ನು ಇಲ್ಲಿ ಜಂಟಿ ಹೇಳಿಕೆಗೆ ಸಹಿ ಹಾಕುವಾಗ ಮತ್ತು ಒಂದಷ್ಟು ಜಾಗತಿಕ ನಿರ್ಧಾರಗಳನ್ನು ಕೈಗೊಳ್ಳುವಾಗ ಭಾರತಕ್ಕೆ ನಿಜಕ್ಕೂ ಸಾಕಷ್ಟು ಚಾಲೆಂಜ್ಗಳಂತೂ ಇರುತ್ತವೆ. ಈ ಸಮ್ಮೇಳನಕ್ಕೆ ಭಾರತದ ಪ್ರಧಾನಿ ಹೊರಟು ಕೂಡಲೇ ಯುಕ್ರೇನ್ನ ಝೆಲೆನ್ಸ್ಕಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ. ಅಲ್ಲಿ ರಷ್ಯಾದ ವಿರುದ್ಧ ಮಾತಾಡಿ, ಯುಕ್ರೇನ್ನಲ್ಲಿ ರಷ್ಯಾದ ದಾಳಿಯಿಂದ ನಮ್ಮ ಮಕ್ಕಳ ಸಾವಾಗ್ತಾ ಇದೆ, ಹೀಗಾಗಿ ರಷ್ಯಾನ ಖಂಡಿಸಿ ಅಂತ ಝೆಲೆನ್ಸ್ಕಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆತ ಭಾರತಕ್ಕೆ ಮಾತ್ರ ಅಲ್ಲ, ಈ ಸಮ್ಮೇಳನದಲ್ಲಿ ಭಾಗಿಯಾಗೋ ಸಾಕಷ್ಟು ದೇಶಗಳಿಗೆ ಇದೇ ಥರದ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯುಕ್ರೇನ್ನ ಈ ಮನವಿಯನ್ನು ಅಲ್ಲಿ ಯಾರೂ ಸೀರಿಯಸ್ ಆಗಿ ತಗೊಳ್ಳದೇ ಇರಬಹುದು. ಆದರೆ ಇರಾನ್ ಮತ್ತು ಇಸ್ರೇಲ್ ವಿಷಯದಲ್ಲಿ ಭಾರತ ಏನು ಮಾಡುತ್ತೆ? ಇಸ್ರೇಲ್ ವಿರುದ್ಧ ಇರಾನ್, ಪಾಕಿಸ್ತಾನ, ಚೈನಾ ಮುಂತಾದ ದೇಶಗಳು ಒಂದು ಖಂಡನಾ ನಿರ್ಣಯವನ್ನು ಮಂಡಿಸಬೇಕು ಅಂತ ಬಯಸಿದ್ರೆ ಅದಕ್ಕೆ ಭಾರತ ಸಹಿ ಮಾಡದೆ ಹಿಂದೆ ಸರಿಬೇಕಾಗಿ ಬರುತ್ತೆ. ಯಾಕೆಂದರೆ ಇಸ್ರೇಲ್ ಹಾಗೂ ಭಾರತದ ಸಂಬಂಧಗಳು ತುಂಬ ಗಟ್ಟಿ ಇವೆ. ಅಮೆರಿಕ ಇರಲಿ ಇಲ್ಲದೆ ಇರಲಿ, ಇಸ್ರೇಲ್ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಭಾರತದ ಜೊತೆ ನಿಂತಿತ್ತು. ಭಾರತಕ್ಕೆ ಬೇಕಾದ ಸಾಕಷ್ಟು ನೆರವನ್ನು ತುರ್ತು ಸಂದರ್ಭಗಳಲ್ಲಿ ಇಸ್ರೇಲ್ ಕೊಟ್ಟಿದೆ. ಹೀಗಾಗಿ ಭಾರತ ಇಸ್ರೇಲನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇರಾನ್ ಜೊತೆ ಭಾರತಕ್ಕೆ ಚಾಬಹಾರ್ ಹಾಗೂ ಇನ್ನಿತರ ಕಾರಣಗಳನ್ನಂಟಿರಬಹುದು. ಆದರೆ ಕಾಶ್ಮೀರದ ವಿಷಯ ಬಂದಾಗ ಇರಾನ್ ಸಾಕಷ್ಟು ಬಾರಿ ಭಾರತದ ವಿರುದ್ಧ ಮಾತಾಡಿದ್ದಿದೆ. ಸೊ ಹೀಗಾಗಿ ಇಲ್ಲಿ ಭಾರತ SCO ಸಮ್ಮೇಳನದಲ್ಲಿ ಇಸ್ರೇಲಿನ ಹಿತಾಸಕ್ತಿಗಳನ್ನ ಬಲಿ ಕೊಡೋ ನಿರ್ಧಾರವನ್ನು ಕೈಗೊಳ್ಳಲಾರದು. ಹೀಗಾದಾಗ ಸಮ್ಮೇಳನದ ಜಂಟಿ ನಿರ್ಣಯ, ಜಂಟಿ ಹೇಳಿಕೆಗಳ ಸಂದರ್ಭದಲ್ಲಿ ಭಾರತ ಇಸ್ರೇಲ್ನ ಹೆಸರನ್ನ ಇದರಲ್ಲಿ ತೆಗೆದುಕೊಳ್ಳದ ಹಾಗೆ ತಡಿಬೇಕಾಗಿ ಬರಬಹುದು, ಅಥವಾ ಆ ಹೇಳಿಕೆಯಿಂದ ದೂರ ಉಳಿಬೇಕಾದ ಸಂದರ್ಭನೂ ಉಂಟಾಗಬಹುದು. ಇನ್ನು ಈ ಕೂಟದಲ್ಲಿ ಭಾರತ ಇರೋ ಹಾಗೆ ಪಾಕಿಸ್ತಾನ ಕೂಡ ಇದೆ. ನಮ್ಮ ಪೆಹಲ್ಗಾಮಲ್ಲಿ ನಡೆದ ಭಯೋತ್ಪಾದಕರ ದಾಳಿಯ ವಿಷಯ ಅಲ್ಲಿ ಚರ್ಚೆ ಆಗಬೇಕು. ಭಯೋತ್ಪಾದನೆಯ ವಿರುದ್ಧ ಭಾರತ ತುಂಬಾ ವರ್ಷಗಳಿಂದ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತಾಡ್ತಾ ಬರ್ತಾ ಇದೆ. ಕ್ರಾಸ್ ಬಾರ್ಡರ್ ಟೆರರಿಸಂನ ವಿಷಯ ಬಂದಾಗ ಪಾಕಿಸ್ತಾನ ಭಾರತದ ವಿಷಯದಲ್ಲಿ ಏನು ಮಾಡ್ತಾ ಇದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಅದನ್ನ ಈ ಸಮ್ಮೇಳನದಲ್ಲಿ ಕೂಡ ಭಾರತ ಮಾತಾಡಬೇಕಾಗತ್ತೆ. ಪೆಹಲ್ಗಾಮ್ ದಾಳಿಯನ್ನ ಮುಕ್ತವಾಗಿ ಖಂಡಿಸುವ ನಿರ್ಣಯವನ್ನ ಈ ಸಮ್ಮೇಳನದಲ್ಲಿ ತಗೊಳ್ಳೋ ಹಾಗೆ ಮಾಡಬೇಕು. ಹಾಗೆ ಪಾಕಿಸ್ತಾನ ಕೂಡ ಬಲೂಚಿಸ್ತಾನದಲ್ಲಿ ನಡೀತಿರೋ ದಾಳಿಗಳಿಗೆ ಭಾರತ ಕಾರಣ ಅನ್ನೋ ಆರೋಪವನ್ನು ಮಾಡುತ್ತೆ. ಬಲೂಚ್ ಘಟನೆಗಳನ್ನು ಕೂಡ ಖಂಡನಾ ನಿರ್ಣಯದಲ್ಲಿ ಸೇರಿಸಿ ಅಂತ ಕೇಳ್ಕೊಳ್ಳುತ್ತೆ. ಆಗ ಭಾರತ ಏನು ಮಾಡಬಹುದು? ಇಂಥ ಸಾಕಷ್ಟು ಸಮಸ್ಯೆಗಳು, ಪ್ರಶ್ನೆಗಳು ಶಾಂಘೈ ಕೋಆಪರೇಷನ್ ಸಮಿಟ್ ಅಲ್ಲಿ ಇರುತ್ತವೆ. ಇದೆಲ್ಲವನ್ನ ಚೈನಾ, ರಷ್ಯಾಗಳು ಹೆಂಗೆ ಹ್ಯಾಂಡಲ್ ಮಾಡುತ್ತವೆ ಅನ್ನೋದನ್ನು ಕೂಡ ಇಲ್ಲಿ ಕಾದು ನೋಡಬೇಕಾಗತ್ತೆ. ಇನ್ನು ಇದೇ ಸಂದರ್ಭದಲ್ಲಿ ಚೈನಾ ತನ್ನ ಜಾಗತಿಕ ಶಕ್ತಿಯನ್ನ ಮತ್ತು ತಾನು ದಕ್ಷಿಣ ವಿಶ್ವದ ಪ್ರಶ್ನಾತೀತ ನಾಯಕ ಅನ್ನೋದನ್ನ ತೋರಿಸಿಕೊಳ್ಳೋದಕ್ಕೆ ಈ ಸಮ್ಮೇಳನವನ್ನ ಅದ್ಭುತವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅಮೆರಿಕಾದ ನಂತರ ಜಗತ್ತಿನ ಬಲಿಷ್ಠ ಶಕ್ತಿ ಚೈನಾನೇ ಅನ್ನೋದನ್ನ ಬಿಂಬಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಶಿ ಅಲ್ಲಿ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, 3ನೇ ತಾರೀಕು ವಿಕ್ಟರಿ ಪರೇಡ್ ಅನ್ನು ಕೂಡ ಚೈನಾದಲ್ಲಿ ಆಯೋಜನೆ ಮಾಡಲಾಗಿದೆ. ಅದರಲ್ಲಿ 26 ದೇಶಗಳ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಆದರೆ ಭಾರತ ಈ ಪರೇಡ್ನಿಂದ ದೂರ ಉಳಿಯುವ ಮೂಲಕ ನಾವು ನಮ್ಮ ಮಿತ್ರ ದೇಶಗಳು ಹಾಗೂ ನಮ್ಮ ಹಿತಾಸಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅನ್ನೋ ಸಂದೇಶವನ್ನು ಸ್ಪಷ್ಟವಾಗಿ ಚೈನಾಗೆ ರವಾನೆ ಮಾಡಿದೆ. ಅಲ್ಲ, ಚೈನಾ ವಿಕ್ಟರಿ ಪರೇಡ್ ಅನ್ನು ಮಾಡ್ಕೊಂಡ್ರೆ ಭಾರತ ಯಾಕೆ ಅದರಿಂದ ದೂರ ಉಳಿಬೇಕು? ಗೆಳೆಯರೆ, ಇಲ್ಲಿ ಚೈನಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನಾಯಕರನ್ನ ಸಂತೋಷ ಪಡಿಸೋದಿಕ್ಕೋ ಅಥವಾ ತನ್ನ ಸೇನಾ ಶಕ್ತಿಯನ್ನ ಪ್ರದರ್ಶನ ಮಾಡೋದಿಕ್ಕೋ ಈ ವಿಕ್ಟರಿ ಡೇ ಪರೇಡ್ ಅನ್ನ ಆಯೋಜನೆ ಮಾಡ್ತಾ ಇಲ್ಲ. ಇದರ ಹಿಂದೊಂದು ಕಾರಣ ಇದೆ. ಸೆಪ್ಟೆಂಬರ್ 3 ಅನ್ನೋದು ಚೈನಾ ಈ
ವಿಕ್ಟರಿ ಪೀರಿಯಡ್ ಅನ್ನು ಆಚರಿಸುತ್ತೆ. ಇದು ಎರಡನೇ ವಿಶ್ವ ಯುದ್ಧದಲ್ಲಿ ಜಪಾನ್ ಶರಣಾಗತಿಯ ನೆನಪಿನ ದಿನವನ್ನಾಗಿ ಚೈನಾ ಆಚರಿಸುವ ವಿಕ್ಟರಿ ಪೀರಿಯಡ್. ನಿಮಗೆ ಸ್ವಲ್ಪ ಇತಿಹಾಸ ಗೊತ್ತಿದ್ರೆ ಜಪಾನ್ ಶರಣಾಗತಿಯನ್ನ ಚೈನಾ ಯಾಕೆ ಸಂಭ್ರಮದಿಂದ ಆಚರಿಸಿಕೊಳ್ಳುತ್ತೆ ಅನ್ನೋದು ಅರ್ಥ ಆಗಬಹುದು. ಗೆಳೆಯರೆ, ಜಪಾನ್ನ ಸಾಮ್ರಾಟ ಚೈನಾ ಸೇರಿದಂತೆ ಪೆಸಿಫಿಕ್ ಸಾಗರದಲ್ಲಿ ತನ್ನ ಅಪಾರ ಶಕ್ತಿಯನ್ನು ಪ್ರದರ್ಶಿಸ್ತಾ ಜಪಾನನ್ನು ವಿಸ್ತರಿಸ್ತಾ ಹೋಗ್ತಾ ಇದ್ದ. ಇವತ್ತಿನ ಕೊರಿಯಾ ಜಪಾನ್ನ ಆಕ್ರಮಣಕ್ಕೆ ತುತ್ತಾಗಿತ್ತು. ಚೈನಾ ಇದೆಯಲ್ಲ, ಅದರ ಬಹುಪಾಲನ್ನು ಜಪಾನ್ ಆಕ್ರಮಿಸಿಕೊಂಡು ಕೂತಿತ್ತು. ಚೈನಾ ಯಾವತ್ತೂ ಕೂಡ ಜಪಾನ್ ವಿರುದ್ಧ ಯುದ್ಧ ಗೆದ್ದ ಇತಿಹಾಸನೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಶುರುವಾಗಿದ್ದು ಎರಡನೇ ವಿಶ್ವಯುದ್ಧ. ಅವತ್ತಿಗೆ ಮಿತ್ರ ಪಕ್ಷಗಳ ಕೂಟವನ್ನು ಚೈನಾ ಸೇರ್ಕೊಳ್ತು. ಜಪಾನ್ ಅಮೆರಿಕಾದ ಮೇಲೆ ಬಾಂಬಿಂಗ್ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಆಗಸ್ಟ್ ತಿಂಗಳಲ್ಲಿ ಜಪಾನ್ನ ಮೇಲೆ ಅಣುಬಾಂಬುಗಳನ್ನು ಸುರಿಸ್ತು. ಅಲ್ಲಿವರೆಗೆ ಗೆಲುವಿನ ಹಾದಿಯಲ್ಲಿದ್ದ ಮಿತ್ರಕೂಟದ ವಿರುದ್ಧ ಅಬ್ಬರಿಸ್ತಾ ಇದ್ದ ಜಪಾನ್ ಅಮೆರಿಕಾದ ಅಣುದಾಳಿಯ ಕಾರಣಕ್ಕೆ ಸುಸ್ತಾಯಿತು, ಮಂಕಾಯಿತು. ಅದರ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ 2, 1945ರಂದು ಜಪಾನ್ ಶರಣಾಗತಿ ಪತ್ರಕ್ಕೆ ಸಹಿ ಹಾಕ್ತು. ಜಪಾನ್ ಅವತ್ತು ಯುದ್ಧವನ್ನು ಸೋತಿದ್ದು ಚೈನಾಗೆ ಅತ್ಯಂತ ಸಂಭ್ರಮದ ದಿನ. ತಾನು ಏಕಾಂಗಿಯಾಗಿ ಯಾವತ್ತೂ ಸೋಲಿಸಲಾಗದ ಜಪಾನನ್ನು ಮಿತ್ರಕೂಟಗಳ ನೆರವಿನಿಂದ, ಅದರಲ್ಲೂ ಅಮೆರಿಕಾದ ನೆರವಿನಿಂದ ಸೋಲಿಸಿದ ದಿನವನ್ನು ಚೈನಾ ತನ್ನ ವಿಕ್ಟರಿ ಡೇ ಆಗಿ ಆಚರಿಸಿಕೊಳ್ಳುತ್ತೆ ಸೆಪ್ಟೆಂಬರ್ 3ನೇ ತಾರೀಕು. ಇದೆಲ್ಲ ಆಗಿ 80 ವರ್ಷಗಳು ಕಳೆದಿರಬಹುದು. ಆದರೂ ಜಪಾನ್ ಮತ್ತು ಚೈನಾ ನಡುವೆ ಇವತ್ತಿಗೂ ಆ ಹಳೆಯ ನೋವಿನ ಎಳೆ ಹಾಗೆ ಉಳ್ಕೊಂಡಿದೆ. ಜಪಾನನ್ನು ನಾವು ಸೋಲಿಸಿದ್ವಿ ಅನ್ನೋ ಕಾರಣಕ್ಕೆ ಚೈನಾ ಅದರ 80ನೇ ವರ್ಷದ ಆಚರಣೆಯನ್ನು ನಾನಾ ದೇಶಗಳ ನಾಯಕರನ್ನು ಕರೆಸಿ ಸಂಭ್ರಮದಿಂದ ಆಚರಿಸಿದರೆ, ಪಕ್ಕದಲ್ಲೇ ಇರೋ ಜಪಾನ್ಗೆ ಕೂಡ ಒಂದು ಸಣ್ಣ ಇರಿಸು ಮುರುಸು ಇದ್ದೇ ಇರುತ್ತಲ್ವಾ. ಇನ್ನು ಜಪಾನ್ ಭಾರತದ ಮಿತ್ರ ದೇಶ. ತುಂಬ ವರ್ಷಗಳಿಂದ ಎರಡೂ ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಇದೆ. ಜಪಾನ್ ನಮ್ಮಲ್ಲಿ ಸಾಕಷ್ಟು ಹೂಡಿಕೆಗಳನ್ನು ಮಾಡಿದೆ. ಕಡಿಮೆ ಬಡ್ಡಿಗೆ ಭಾರತಕ್ಕೆ ಸಾಲವನ್ನು ಕೊಟ್ಟಿದೆ. ಈಗಲೂ ಸುಮಾರು 60ಕ್ಕೂ ಹೆಚ್ಚು ಬಿಲಿಯನ್ ಡಾಲರ್ಗಳಷ್ಟು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಜಪಾನ್ ಭಾರತದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈಗ ಚೈನಾ ಬಂದು ನಾವು ನೀವು ಫ್ರೆಂಡ್ಸು ಅಂತ ಹೇಳಿದ ಕೂಡಲೇ ಹಳೆ ಮಿತ್ರ ಜಪಾನನ್ನು ನೋವಿಗೆ ತಳ್ಳೋದು ಸರಿಯಲ್ಲ. ಇನ್ನು ನಾವು ಕೂಡ ಬೇರೆ ಯಾವುದೋ ದೇಶದ ನಾಯಕ ಭಾರತಕ್ಕೆ ಬಂದು ಇಲ್ಲಿಂದ ನೇರವಾಗಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟರೆ ಅದನ್ನು ವಿರೋಧ ಮಾಡ್ತೀವಿ. ಅದೇ ಥರದ ಸೆಂಟಿಮೆಂಟು ಜಪಾನ್ಗೆ ಕೂಡ ಚೈನಾದ ವಿಷಯದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಹೀಗಾಗಿ ಭಾರತದ ಪ್ರಧಾನಿ ಆ ವಿಕ್ಟರಿ ಪೀರಿಯಡ್ನಲ್ಲಿ ಭಾಗಿಯಾಗೋದಿಲ್ಲ. ಅಷ್ಟೇ ಅಲ್ಲ, ಚೈನಾಗೆ ಹೋಗೋ ಮೊದಲು ಭಾರತದ ಪ್ರಧಾನಿ ಜಪಾನ್ಗೆ ಹೋಗಿ ಆ ನಂತರ ಚೈನಾಗೆ ಹೋದ ಕಾರಣ ಕೂಡ ಜಪಾನ್ ನಮ್ಮ ಸರ್ವಕಾಲಿಕ ಮಿತ್ರ ಅನ್ನೋದನ್ನ ಚೈನಾಗೆ ಕೂಡ ಅರ್ಥ ಮಾಡಿಸೋ ಕಾರಣಕ್ಕೆ. ಹೀಗಾಗಿ ಶಾಂಘೈ ಕೋಆಪರೇಷನ್ ಸಮ್ಮೇಳನವನ್ನು ಮುಗಿಸಿ ಪ್ರಧಾನಿ ಮೋದಿ ಭಾರತಕ್ಕೆ ಹಿಂತಿರುಗಿ ಬರ್ತಾರೆ. ಇನ್ನು ಆ ವಿಕ್ಟರಿ ಡೇ ಪೀರಿಯಡ್ ಮೂಲಕ ಚೈನಾ ತನ್ನ ಸೇನಾ ಶಕ್ತಿಯನ್ನು ಮತ್ತು ತನ್ನ ಜಾಗತಿಕ ಮೈತ್ರಿಯನ್ನು ಕೂಡ ಅಮೆರಿಕಾಗೆ ತೋರಿಸೋದಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಇರಾನ್, ರಷ್ಯಾ, ಉತ್ತರ ಕೊರಿಯಾದ ಕಿಮ್ಮು, ಟರ್ಕಿಯ ಎರ್ಡೋಗನ್ನು ಸೇರಿದಂತೆ 26 ದೇಶಗಳ ನಾಯಕರು ಭಾಗಿಯಾಗ್ತಾ ಇದ್ದಾರೆ. ಒಟ್ಟಾರೆ ಚೈನಾ ಈ ಸಮ್ಮೇಳನವನ್ನು ಅಮೆರಿಕಾದ ವಿರುದ್ಧ ತನ್ನ ಶಕ್ತಿ ಪ್ರದರ್ಶನಕ್ಕೆ ಬಳಕೆ ಮಾಡಿಕೊಳ್ತಾ ಇದೆ. ಭಾರತ ಟ್ರಂಪ್ ಮೇಲಿನ ಮುನಿಸಿಗೆ ಚೈನಾ ಜೊತೆ ಸ್ನೇಹ ಹಸ್ತವನ್ನು ಚಾಚೋದಕ್ಕೆ ಮುಂದಾಗ್ತಾ ಇದೆ. ಭವಿಷ್ಯದಲ್ಲಿ ಇದು ಭಾರತಕ್ಕೆ ಅನುಕೂಲ ಮಾಡಿಕೊಡುತ್ತಾ ಅಥವಾ ಅನಾನುಕೂಲಗಳನ್ನು ಹೆಚ್ಚು ಮಾಡುತ್ತಾ ಅನ್ನೋ ಪ್ರಶ್ನೆಗೆ ಕಾಲಾನೇ ಉತ್ತರಿಸಬೇಕು. ಇದು ಗೆಳೆಯರೆ, ಶಿ ಹಾಗೂ ಮೋದಿ ಭೇಟಿ ಮತ್ತು SCO ಸಮ್ಮೇಳನಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.